ನೆನೆದೇನ ಒಡನೆ ಕಲ್ಯಾಣ ಶರಣರ್ಗೆ ನಮಿಪೇನಾ, ಕಲ್ಯಾಣ ಶರಣರ್ಗೆ ನಮಿಪೇನಾ. ಈ ನಾಡಿನಲ್ಲಿ ವಿಚಾರ ಕ್ರಾಂತಿಯನ್ನ ಬಿತ್ತಿ ಸಮಾಜವನ್ನು ನಿರ್ಮಾಣ ಮಾಡಿ ಅತ್ಯಂತ ಸರಳವಾದ ಕನ್ನಡದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ಮಹಾತ್ಮ ಬಸವಣ್ಣ ಮತ್ತು ಎಲ್ಲ ವಚನಕಾರರಿಗೆ ನೆನೆಸಿ ಇವತ್ತು ನಮ್ಮ ಹಿರಿಯ ಚಿಕ್ಕಮಂಟವರ ಪ್ರಪುಣ್ಯ ಸಂಗೀತ ಶಾಲೆಯ ವಚನ ಗಾನಯಾನ 6ರ ಸಮಾರೋಪ. ಬೆಳಗ್ಗೆಯಿಂದ ತಾವೆಲ್ಲ ವಚನ ಹಾಡಿದ್ದೀರಿ. ವಚನಗಳು ಅದ್ರ ಬಗ್ಗೆ ಈಗಾಗಲೇ ಅವರು ಒಂದು ತಿಂಗಳಿಂದ ತಿಳ್ಕೊಂಡಿದ್ದಾರೆ, ನೀವೆಲ್ಲ ಹಾಡಿದ್ದೀರಿ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ. ವಚನಗಳು ಅತ್ಯಂತ ಸರಳವಾಗಿವೆ, ಕನ್ನಡದಲ್ಲಿವೆ. ಹೌದಾ ಅಲ್ವಾ? ವಚನ ಹಾಡಿದ್ದೀರಾ ಹಾಡಿಲ್ವ ನೀವು? ಹಾಡಿದ್ದೀರಾ. ಈಗ ಪುಟ್ಟ ಮಕ್ಕಳು ವಚನ ಹಾಡಿದ್ದಾರೆ. ಅವನು 1ನೇ ಕ್ಲಾಸ್ 2ನೇ ಕ್ಲಾಸ್ 4 ವರ್ಷ ವಚನಗಳನ್ನ ಹಾಡ್ತಾ ಇದ್ರೆ, ಅಭ್ಯಾಸ ಮಾಡ್ತಾ ಇದ್ರೆ, ಆ ವಚನಗಳು ಮೊದಲನೇ ವರ್ಷ ಅರ್ಥ ಆದ್ರೆ 2ನೇ ವರ್ಷ ಅರ್ಥ ಆಗುತ್ತೆ, 3ನೇ ವರ್ಷ ಅರ್ಥ ಆಗುತ್ತೆ. 3 ವರ್ಷ ಆಗೋಷ್ಟೊತ್ತಿಗೆ ವಚನ ಅಂದ್ರೆ ಮಕ್ಕಳಿಗೆ ಗೊತ್ತಾಗುತ್ತೆ. ಯಾಕೆ ಇದ್ರ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಇವತ್ತು ನಾವು ನೋಡಿದ್ದೇವೆ 11 ಜನ ಕಾಲ್ಕೊಳ್ಳೋದಕ್ಕೆ ಸತ್ತು, 11 ಜನ ಉನ್ಮಾದದಲ್ಲಿ ಕೇಳ್ತಾ ಇದ್ರು. ಯಾರು ದಡ್ರಲ್ಲ, ಎಲ್ಲ ಬುದ್ಧಿವಂತರೇ. CA ಫಸ್ಟ್ ಟೈಮ್ ತಗೊಂಡು ಪುಣ್ಯಾತ್ಗೀತಿ ಪರಮಾತ್ಮ ಪಾಲ ಸೇರ್ಕೊಂಡ್ಬಿಟ್ರು. ಹುಚ್ಚು. ನಮಗೆ ಕ್ರಿಕೆಟಿಗರು ಕೊಹ್ಲಿ ಮಾದರಿ, ಯಶ್ ಮಾದರಿ, ಕಿಚ್ಚ ಸುದೀಪ್ ಮಾದರಿ ಅಥವಾ ದರ್ಶನ್ ಮಾದರಿ, ಬಸವಣ್ಣ ಮಾದರಿ ಅಲ್ಲ, ಅಂಬಿಗರ ಚೌಡಯ್ಯ ಮಾದರಿ ಅಲ್ಲ, ಮಡಿವಾಳ ಮಾಚಿದೇವ ಮಾದರಿ ಅಲ್ಲ, ಬೇಡ ಕನಕದಾಸರ ಮಾದರಿ ಅಲ್ಲ ನಮಗೆ, ಅಥವಾ ಸಂಪತ್ತನ ಸರ್ವತ್ಯಾಗ ಮಾಡಿದಂತಹ ಪುರಂದರದಾಸರ ಮಾದರಿ ಅಲ್ಲ. ಇದು ಈ ದೇಶದ ದುರಂತ, ಈ ನಾಡಿನ ದುರಂತ. ಹಾಗಾಗಿ ವಚನ